ಉಗ್ರರನ್ನು ಟಾರ್ಗೆಟ್ ಮಾಡುವಂಥದ್ದು. ಆ ಟಾರ್ಗೆಟ್ ಈಗ ಫಿಕ್ಸ್ ಮಾಡಿದೆ ಭಾರತ ಸರ್ಕಾರ, ಭಾರತದ ಸೇನೆ. ಎಲ್ಲಿ ಅವಿತು ಕುಳಿತಿದ್ದಾರೆ, ಯಾವ ಸ್ವರೂಪದಲ್ಲಿ ಇಲ್ಲಿ ಈ ದಾಳಿಯನ್ನು ನಡೆಸಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂಥ ಬಹಳಷ್ಟು ಅಂಶಗಳು ಈಗ ಸರ್ಕಾರದ ಕಡೆಯಲ್ಲಿ, ಸೇನೆಯ ಕಡೆಯಲ್ಲಿ ಇದ್ದಿದೆ. ಅದರ ಡೀಟೇಲ್ಸ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಇಲ್ಲಿ ಆಪರೇಷನ್ ಮುರಿಡ್ಕೆ ನೀಲನಕ್ಷೆ. ಯಾವುದಿದು ಮುರಿಡ್ಕೆ ಅಂದರೆ ಪಾಕಿಸ್ತಾನದ ಲಾಹೋರ್ ಸಮೀಪದಲ್ಲಿರುವಂತಹ ಮುರಿಡ್ಕೆ ನಗರ. ಇದು ಅಲ್ಲಿಯ ಒಂದು ತಾಲೂಕು ಕೇಂದ್ರ. ಇದು ಮುರಿಡ್ಕೆ ಅನ್ನುವಂಥದ್ದು ಒಂದು ತಾಲೂಕು ಕೇಂದ್ರ, ತೆಹಸೀಲ್ ಅಂತ ಕರೀತಾರೆ. ಆ ಮುರಿಡ್ಕೆ ನಗರದಲ್ಲಿ ಅದರ ಸುತ್ತಲೂ ಕೂಡ ಲಷ್ಕರ್ ಉಗ್ರರು ಹಾಗೂ ಜೈಷ್ ಎ ಮೊಹಮ್ಮದ್ನ ಗುಪ್ತಚರ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅನ್ನುವಂಥದ್ರ ಬಗೆನ ಸ್ಪಷ್ಟ ಮಾಹಿತಿಯನ್ನು ಕಲೆ ಹಾಕಲಾಗಿದೆ. ಲಷ್ಕರ್ ಉಗ್ರರು, ಜೈಷ್ ಎ ಮೊಹಮ್ಮದ್ ಅಂದರೆ ಇದು ಲಾಹೋರ್ ಪಕ್ಕದಲ್ಲಿ ಬರ್ತಕ್ಕಂತಹ, ಲಾಹೋರ್ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಒಂದು ತಾಲೂಕು. ಆ ತಾಲೂಕು ಕೇಂದ್ರದಲ್ಲಿನೇ ಈ ಉಗ್ರ ಸಂಘಟನೆಗಳು ಬೀಡುಬಿಟ್ಟಿರ್ತಕ್ಕಂತಹ ನಗರ ಪ್ರದೇಶ ಇದೆ. ಪಾಕಿಸ್ತಾನದಲ್ಲಿ ಸುಮಾರು 37ನೇ ದೊಡ್ಡ ನಗರ ಅಂತೇಳಿ ಅದನ್ನು ಪರಿಗಣಿಸಲಾಗುತ್ತೆ ಮುರಿಡ್ಕೆಯನ್ನು. ಒಸಾಮಾ ಬಿನ್ ಲಾಡೆನ್ ಸಹಚರರು ಕೂಡ ಅಡಗಿರ್ತಕ್ಕಂತಹ ಜಾಗ ಇದಾಗಿದೆ ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿಗಳು ಇರುವಂಥದ್ದು. ಹೇಗೆ ಹಿಂದೆ ಒಸಾಮಾ ಬಿನ್ ಲಾಡೆನ್ ಅನ್ನು ಕೂಡ ಅಬೋಟಾಬಾದ್ನಲ್ಲಿ ಹೊಡೆದು ಹಾಕಲಾಗಿತ್ತು ಲಾಹೋರ್ ಸಮೀಪದಲ್ಲೇ, ಅದೇ ಸ್ವರೂಪದಲ್ಲಿನೇ ಆತನ ಸಹಚರರು ಈಗಲೂ ಕೂಡ ಈ ನಗರದಲ್ಲಿ, ಈ ಮುರಿಡ್ಕೆ ಭಾಗದಲ್ಲಿ ಈಗಲೂ ಕೂಡ ಇದ್ದಾರೆ, ಬೀಡು ಬಿಟ್ಟಿದ್ದಾರೆ ಅನ್ನುವಂಥದ್ದು. ಈ ಮುರಿಡ್ಕೆ ನಗರದಲ್ಲಿ ಉಗ್ರರ ತರಬೇತಿ ಕ್ಯಾಂಪ್ಗಳು ಕೂಡ ಇದ್ದಾವೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಮುರಿಡ್ಕೆ ನಗರದಲ್ಲಿ ಉಗ್ರರ ತರಬೇತಿ ಕ್ಯಾಂಪ್ಗಳು ಅಂದರೆ ಯಾವ ಸ್ವರೂಪದಲ್ಲಿ ಉಗ್ರರ ದಾಳಿಗಳು ನಡೀತಾವಲ್ಲ, ಆ ಉಗ್ರರ ದಾಳಿಗೆ ಬೇಕಾದಂಥ ತರಬೇತಿಯನ್ನು ಕೂಡ ಇಲ್ಲಿ ಅವರು ಕೊಡುತ್ತಾ ಇದ್ರು. ಆ ಕಾರಣಕ್ಕಾಗಿ ಲಾಹೋರ್ಗೆ ಸಮೀಪದಲ್ಲಿನೇ ಈ ಮುರಿಡ್ಕೆ ನಗರದಲ್ಲಿ ಅವರು ಟ್ರೈನಿಂಗ್ ಕ್ಯಾಂಪ್ಗಳನ್ನ ಇಟ್ಟಿದ್ರು. ಅಲ್ಲಿಂದ ಭಾರತದ ಒಳಗಡೆ ಬರೋದಕ್ಕೂ ಕೂಡ ಬಹಳ ದೂರ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಒಂದು ಬಹಳ ಗಮನಾರ್ಹವಾಗಿರ್ತಕ್ಕಂತಹ ಸಂಗತಿ ಇದು. ಇದೇ ಮುರಿಡ್ಕೆಯಲ್ಲಿದೆ ಉಗ್ರರಿಗೆ ಮೂಲಸೌಕರ್ಯ, ವಸತಿ, ಕಚೇರಿಗಳು. ಅಂದರೆ ಅವ್ರಿಗೆ ಬೇಕಾಗಿರ್ತಕ್ಕಂತಹ, ಉಗ್ರರನ್ನು ಪೋಷಣೆ ಮಾಡ್ತಕ್ಕಂತಹ ಎಲ್ಲ ಸೌಕರ್ಯಗಳನ್ನು ಕೂಡ ಪಾಕಿಸ್ತಾನ ಅಲ್ಲಿ ಕೊಡಿಸ್ತಾ ಇದೆ, ಮುರಿಡ್ಕೆಯಲ್ಲಿ ಕೊಡಿಸ್ತಾ ಇದೆ. ಅಂದರೆ ಇದನ್ನು ನಮ್ಮ ದೇಶದಲ್ಲಿ ಹೇಗೆ ಬೇರೆ ಬೇರೆ ಕಡೆಗಳಲ್ಲಿ ಏನು ಶಿಕ್ಷಣದ ಕೇಂದ್ರಗಳು ಇರ್ತಾವೋ, ಇಲ್ಲಿ ಶಿಕ್ಷಣದ ಕೇಂದ್ರಗಳ ಬದಲಿಗೆ ಇಲ್ಲಿ ಉಗ್ರರ ಟ್ರೈನಿಂಗ್ ಕೇಂದ್ರಗಳನ್ನು ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಅಂಥದ್ರಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂತಹ ಪ್ರದೇಶ ಅಂತ ಹೇಳಿದರೆ ಮುರಿಡ್ಕೆ. ತರಬೇತಿ ಸೌಲಭ್ಯಗಳು, ಸೈದ್ಧಾಂತಿಕ ಉಗ್ರರ ಕಮಾಂಡ್ ಕೇಂದ್ರ ಇವುಗಳು ಕೂಡ ಇದ್ದಾವೆ. ಅಂದರೆ ಅವರಿಗೆ ಬೇಕಾಗಿರುವಂಥ ತರಬೇತಿ ಅಂದರೆ ಅವರ ಬ್ರೈನ್ ವಾಶ್ ಮಾಡುವಂಥದ್ದು, ಅದೇ ಸೈದ್ಧಾಂತಿಕವಾದಂಥ ವಿಚಾರ. ಸೈದ್ಧಾಂತಿಕ ವಿಚಾರ ಅಂತ ಹೇಳಿದ್ರೆ ನೀವು ಹೋಗಿ ಉಗ್ರರ ದಾಳಿಯನ್ನು ಮಾಡಿದರೆ ನಿಮಗೆ ಸ್ವರ್ಗವಾಸಿಗಳಾಗ್ತೀರಿ ನೀವು ಅನ್ನುವಂತಹ ರೀತಿಯಲ್ಲಿ ಅವರ ಬ್ರೈನ್ ವಾಶ್ ಮಾಡ್ತಕ್ಕಂತಹ ಕೆಲಸವನ್ನು ಏನು ಮಾಡ್ತಿದ್ದಾರೆ, ಅದನ್ನು ಮುರಿಡ್ಕೆಯಲ್ಲಿ ಮಾಡ್ತಾ ಇದ್ದಾರೆ ಅಂತೇಳಿ. ಮತ್ತು ಉಗ್ರರ ಕಮಾಂಡ್ ಕೇಂದ್ರಗಳು ಕೂಡ ಅಂದರೆ ಅವ್ರಿಗೆ ಬೇಕಾಗಿರ್ತಕ್ಕಂತಹ ಟ್ರೈನಿಂಗು, ಅವ್ರು ಯಾವ್ಯಾವ ಸ್ವರೂಪದಲ್ಲಿ ಅವರು ಭಾರತದ ಒಳಗಡೆ ನುಗ್ಗುವಂಥದ್ದು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತಹ ಟ್ರೈನಿಂಗ್ಗಳನ್ನು, ತರಬೇತಿಗಳನ್ನು ಅಲ್ಲಿ ನೀಡಲಾಗ್ತಾ ಇದೆ. ಪಹಲ್ಗಾಮ್ ದಾಳಿಗೆ ಸಂಚು ರೂಪಿಸಿದ್ದು ಕೂಡ ಇದೇ ಮುರಿಡ್ಕೆ ಕ್ಯಾಂಪ್ನಲ್ಲಿ ಅನ್ನೋದ್ರ ಬಗ್ಗೆ ಈಗ ಸ್ಪಷ್ಟವಾದಂತಹ ಮಾಹಿತಿಯು ಕೂಡ ಸಿಕ್ಕಿರುವಂಥ. ಅಂದರೆ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯನ್ನು ನಡೆಸಿದ್ದಾರೆ, ಅವರು ಇದೇ ಮುರಿಡ್ಕೆಯಿಂದ ಬಂದಿದ್ದಾರೆ, ಮುರಿಡ್ಕೆಯಲ್ಲಿನೇ ಅವರು ಕೂಡ ಟ್ರೈನಿಂಗನ್ನು ಪಡ್ಕೊಂಡು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಇರುವಂತಹ ಮಾಹಿತಿ. ಯಾಕಂದರೆ ಕ್ರಾಸ್ ಬಾರ್ಡರ್ ಟೆರರಿಸಮನ್ನು ಪಾಕಿಸ್ತಾನ ನಿರಂತರವಾಗಿ ಮಾಡ್ತಾ ಬಂದಿರುವಂಥದ್ದು. ತನ್ನಲ್ಲಿ ಉಗ್ರರಿಗೆ ತರಬೇತಿಯನ್ನು ಕೊಟ್ಟು ಅವರನ್ನು ಭಾರತದ ಗಡಿಯೊಳಗಡೆ ನುಗ್ಗಿಸುವಂತಹ ಕೆಲಸವನ್ನು ಮಾಡ್ತಿದೆಯಲ್ಲ, ಅಂಥವ್ರಿಗಿರುವಂತಹ ಬಹಳ ದೊಡ್ಡ ಶೆಲ್ಟರ್ ಕೊಡ್ತಕ್ಕಂತಹ ಜಾಗ ಈ ಮುರಿಡ್ಕೆ ನಗರ ಅಂತ ಹೇಳಿ. ಧಾರ್ಮಿಕ ಶಿಕ್ಷಣದ ಹೆಸರಿನಲ್ಲಿ ಉಗ್ರರಾಗ್ತಿರುವಂಥದ್ದು ಈ ಮುರಿಡ್ಕೆಯಲ್ಲಿ ಅಂತೇಳಿ. ಅಂದರೆ ಅಲ್ಲಿ ಧಾರ್ಮಿಕ ಶಿಕ್ಷಣವನ್ನು ಕೊಡಿಸುವಂತಹ ಕೇಂದ್ರಗಳಿದ್ದಾವೆ. ಆ ಧಾರ್ಮಿಕ ಶಿಕ್ಷಣ ಕೇಂದ್ರಗಳನ್ನು ಲಷ್ಕರ್ ಇ ತಯ್ಯಬಾ ಅಥವಾ ಜೈಷ್ ಎ ಮೊಹಮ್ಮದ್ನಂತಹ ಉಗ್ರ ಸಂಘಟನೆಗಳಿಗೆ ಸೇರಿರತಕ್ಕಂತಹ ಮೌಲಾನಗಳು, ಮೌಲ್ವಿಗಳು ಈ ರೀತಿಯಾದಂತಹ ತರಬೇತಿಯನ್ನು ಕೊಡ್ತಿದ್ದಾರೆ, ಅವರ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ. ಭಾರತಕ್ಕೆ ಉಗ್ರರು ನುಗ್ಗಿ ಬರುವಂಥದ್ದು ಈ ಮುರಿಡ್ಕೆ ಸೆಂಟರ್ನಿಂದ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ನಿಖರವಾದಂತಹ ಮಾಹಿತಿಯು ಕೂಡ ಲಭ್ಯವಾಗಿರುವಂಥದ್ದು. ಉಗ್ರ ನಾಯಕ ಸಯೀದ್ ಹಫೀಜ್ ಅಡಗುತಾಣ ಕೂಡ ಇರುವಂಥದ್ದು ಇದೇ ಮುರಿಡ್ಕೆಯಲ್ಲಿ ಅಂತೇಳಿ. ಅಂದರೆ ಹಫೀಜ್ ಸಯೀದ್ ಕೂಡ ಇಲ್ಲಿಯವನೇ, ಆತ ಇದೇ ನಗರದಲ್ಲಿ ಆತ ಕೂಡ ವಾಸ ಇರ್ತಾನೆ ಅನ್ನೋದ್ರ ಬಗ್ಗೆ. ಅಂದರೆ ಆ ಇಡೀ ಪ್ರದೇಶವನ್ನು ಒಂದು ಟೆರರ್ ಕ್ಯಾಂಪ್ಗೆ ಬೇಕಾದಂತಹ ರೀತಿಯಲ್ಲಿ, ನಾನು ಆಗಲೇ ಹೇಳ್ದಂಗೆ ಹೇಗೆ ನಮ್ಮಲ್ಲಿ ಶಿಕ್ಷಣ ಕೇಂದ್ರಗಳು ಅನ್ನುವಂಥದ್ದನ್ನು ನಾವು ಬೇರೆ ಬೇರೆ ನಗರಗಳನ್ನು ಹೆಸರಿಸ್ತೀವೋ, ಹಾಗೆಯೇ ಇಲ್ಲಿ ಪಾಕಿಸ್ತಾನದ ವಿಚಾರಕ್ಕೆ ಬಂದಾಗ ಅವರು ಉಗ್ರರ ತರಬೇತಿ ಕೇಂದ್ರಗಳನ್ನು ಬೆಳೆಸ್ತಾ ಇದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾದಂತಹ ಒಂದು ತಾಲೂಕು ಕೇಂದ್ರ ಆಗಿರ್ತಕ್ಕಂತಹ ಮುರಿಡ್ಕೆಯನ್ನು ಇದಕ್ಕೆ ಬೇಕಾದಂತಹ ರೀತಿಯಲ್ಲಿ
ತಯಾರು ಮಾಡಿದ್ದಾರೆ, ಅಲ್ಲಿ ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದಾರೆ. ಈಗ ಇದೇ ಮುರುಡ್ಕೆ ಮೇಲೆ ಭಾರತೀಯ ಸೇನೆಯು ಕೂಡ ಕಣ್ಣಿಟ್ಟಿದೆ. ಮತ್ತು ಇದನ್ನು ಎಂತಹ ಪ್ರದೇಶದಲ್ಲಿ ಅವರು ಮಾಡ್ಕೊಂಡಿದ್ದಾರೆ, ಈ ಜಾಗ ಹೇಗಿದೆ ಅಂತ ಹೇಳಿದ್ರೆ ಅದು ಗಡಿಯಿಂದ ಸಾಕಷ್ಟು ಒಳಗೂ ಕೂಡ ಆಗುತ್ತೆ. ಒಂದು ರೀತಿಯಂಥ ಸೇಫ್ ಪ್ಲೇಸನ್ನು ಆಯ್ಕೆ ಮಾಡಿಕೊಂಡಿದೆ ಪಾಕಿಸ್ತಾನ ಅನ್ನುವಂಥದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಮುರುಡ್ಕೆಯನ್ನು ಗಮನಿಸಿದಾಗ ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸನ್ನು ನೋಡಿದಾಗ ಅಂದರೆ ಅದು POKಯಿಂದ ಒಳಭಾಗದಲ್ಲಿ ಇರುವಂತಹದ್ದು ಕೂಡ ಅದಕ್ಕಿರುವಂಥ ಒಂದು ಆಯಕಟ್ಟಿನ ಪ್ರದೇಶ ಆಗಿದೆ. ಆಪರೇಷನ್ ಮುರುಡ್ಕೆ ಹೇಗಿರುತ್ತೆ, ಯಾವ ಸ್ವರೂಪದಲ್ಲಿ ಮುರುಡ್ಕೆಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ಗಳನ್ನು ಈಗಾಗಲೇ ಕಲೆ ಹಾಕಲಾಗಿದೆ ಅನ್ನೋದನ್ನು ನೋಡ್ತಾ ಹೋದಾಗ 2003ರಲ್ಲಿ ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮದ ಘೋಷಣೆ ಆಗಿತ್ತು. ಅದಾದ ನಂತರ ಎರಡೂ ದೇಶಗಳ ನಡುವೆ ಕದನ ವಿರಾಮ ಜಾರಿಯಲ್ಲಿದೆ. ನಡುವೆ ಅನೇಕ ಸಂದರ್ಭಗಳಲ್ಲಿ ಅಪ್ರಚೋದಿತವಾದಂತಹ ಗುಂಡಿನ ದಾಳಿಯನ್ನು ಪಾಕಿಸ್ತಾನದವರು ಮಾಡಿದಾಗ ಭಾರತ ಅದಕ್ಕೆ ಕೌಂಟರ್ ಕೊಡುವಂತಹ ಕೆಲಸವನ್ನು ಮಾಡಿದೆ. 2019ರಲ್ಲೂ ಕೂಡ ಅದು ನಡೆದಿತ್ತು. ಅಂದಿನಿಂದಲೂ ಕೂಡ ಲಷ್ಕರ್ ಕಾರ್ಯಾಚರಣೆಗಳು ಮುರುಡ್ಕೆಗೆ ಶಿಫ್ಟ್ ಆಗಿದ್ವು. ಅಂದರೆ ಯಾವಾಗ ಈ ಒಂದು ಕದನ ವಿರಾಮ ಆಯಿತು, ಗಡಿಯಲ್ಲಿ ಗುಂಡು ಹಾರಿಸುವಂಥದ್ದು ನಿಂತೋಯ್ತು, ಈ ಸಂದರ್ಭವನ್ನೇ ಪಾಕಿಸ್ತಾನ ತನ್ನ ಉಗ್ರರ ತರಬೇತಿಯ ಅವಧಿಯಾಗಿ ಅದಕ್ಕೆ ಬೇಕಾದಂತಹ ಒಂದು ಟೈಮ್ ಆಗಿ ಅದನ್ನು ಬಳಕೆ ಮಾಡಿಕೊಂಡಿದೆ. ಆಗ ಉಗ್ರರ ಕ್ಯಾಂಪ್ಗಳನ್ನು ಮುರುಡ್ಕೆಗೆ ಶಿಫ್ಟ್ ಮಾಡಲಾಗುತ್ತೆ. ಮುರುಡ್ಕೆ ಸಿಟಿಯಲ್ಲಿ ಉಗ್ರರ ಕ್ಯಾಂಪ್ಗಳ ಬಗ್ಗೆ ಸಾಕ್ಷ್ಯಗಳನ್ನು ಈಗಾಗಲೇ ಸಂಗ್ರಹಿಸಲಾಗಿದೆ. ಅಂದರೆ ಅಲ್ಲಿ ಯಾವ್ಯಾವ ಪ್ರದೇಶಗಳಲ್ಲಿ ಯಾವ ಸ್ವರೂಪದಲ್ಲಿ ಈ ಒಂದು ಉಗ್ರರಿಗೆ ತರಬೇತಿಯನ್ನು ಕೊಡಲಾಗ್ತಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಿದೆ. ಇನ್ನು ಬಹಾವಲ್ಪುರ ಮತ್ತು ರಾವಲ್ಕೋಟ್ನಲ್ಲೂ ಕೂಡ ಟೆರರ್ ಕ್ಯಾಂಪ್ಗಳು ಪತ್ತೆಯಾಗಿವೆ. ಈ ರಾವಲ್ಕೋಟ್ ಅನ್ನುವಂಥದ್ದು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ಪ್ರದೇಶ ಆಗಿರೋದು ಪೂಂಚ್ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವಂಥದ್ದು ಪಾಕಿಸ್ತಾನದ ಭಾಗದಲ್ಲಿ ಬರುತ್ತೆ. ರಾವಲ್ಕೋಟ್, ಬಹಾವಲ್ಪುರ್ ಮತ್ತು ರಾವಲ್ಕೋಟ್ನಲ್ಲೂ ಕೂಡ ಉಗ್ರರ ಕ್ಯಾಂಪ್ಗಳಿದ್ದಾವೆ. ಮುರುಡ್ಕೆ ಜೊತೆಗೆ ಈ ಪ್ರದೇಶಗಳಲ್ಲೂ ಕೂಡ ಇದ್ದಾವೆ ಅಂತೇಳಿ ಅದು ಕೂಡ ತಾಲೂಕು ಕೇಂದ್ರಗಳು. ಪಾಕಿಸ್ತಾನ ಇಲ್ಲಿವರೆಗೂ ಕೂಡ ಮುರುಡ್ಕೆಗೆ ಕೊಟ್ಟಿರುವಂತಹ ಫಂಡ್ ಎಷ್ಟು ಅನ್ನೋದ್ರ ಬಗ್ಗೆಯೂ ಕೂಡ ಭಾರತ ಸರ್ಕಾರ ಈಗ ಮಾಹಿತಿಯನ್ನು ಕಲೆ ಹಾಕ್ತಿದೆ. ಭಾರತೀಯ ಸೇನೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಿದೆ. ಯಾಕಂದರೆ ಸ್ಟೇಟ್ ಸ್ಪಾನ್ಸರ್ಡ್ ಟೆರರ್ ಕ್ಯಾಂಪ್ಗಳು ಅಲ್ಲಿ ಇದ್ದಾವ ಅನ್ನೋಂಥದ್ದನ್ನು ಪತ್ತೆ ಹಚ್ಚಲಾಗ್ತಾ ಇದೆ. ಅಂದರೆ ಯಾವ ಸ್ವರೂಪದಲ್ಲಿ ಆ ನಗರಕ್ಕೆ ವಿಶೇಷ ಅನುದಾನವನ್ನು ಕೊಡ್ತಿದ್ದಾರಾ, ಅಲ್ಲಿಯ ಶಿಕ್ಷಣಕ್ಕೆ ವಿಶೇಷವಾದಂಥ ಅನುದಾನ ಕೊಡ್ತಿದ್ದಾರಾ, ಅಲ್ಲಿ ಧರ್ಮ ಪ್ರಚಾರಕ್ಕಾಗಿ ವಿಶೇಷ ಅನುದಾನ ಕೊಡ್ತಿದ್ದಾರಾ, ಅಲ್ಲಿಯ ಶಾಲೆಗೆ ಹಾಗೆ ಚಿಕಿತ್ಸೆಗೆ ಅಲ್ಲಿ ಚಿಕಿತ್ಸೆಯನ್ನು ಕೊಡಿಸುವಂತಹ ಕಾರಣಕ್ಕಾಗಿ ಎಷ್ಟು ಫಂಡನ್ನು ಮುರುಡ್ಕೆಗೆ ಸ್ಪೆಷಲ್ ಪ್ಯಾಕೇಜನ್ನು ಪಾಕಿಸ್ತಾನ ಕೊಡ್ತಾ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಹಣದ ಲೆಕ್ಕಾಚಾರವನ್ನು ಕೂಡ ಕಲೆ ಹಾಕಲಾಗ್ತಾ ಇದೆ. ಅವು ಕೂಡ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನ ಒಂದು ಸ್ಟೇಟ್ ಸ್ಪಾನ್ಸರ್ಡ್ ಟೆರರಿಸಮನ್ನು ಕಲ್ಟಿವೇಟ್ ಮಾಡ್ತಾ ಇದೆ, ಅದು ಬೆಳೆಸ್ತಾ ಇದೆ, ಅದನ್ನು ಪೋಷಿಸ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುತ್ತದೆ. ಜನ ಕಲ್ಯಾಣದ ಸೋಗಿನಲ್ಲಿ ಹೇಗೆ ಉಗ್ರಗಾಮಿ ಕೆಲಸಕ್ಕೆ ಪ್ರಚೋದನೆಯನ್ನು ನೀಡಲಾಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಅಂದರೆ ನೋಡುವಾಗ ಹೊರ ಜಗತ್ತಿಗೆ ನೋಡಿದಾಗ ಮುರುಡ್ಕೆಗೆ ಅವರು ಜಾಸ್ತಿ ಹಣ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಜನ ಕಲ್ಯಾಣಕ್ಕಾಗಿ ಕೊಡ್ತಿದ್ದಾರೆ. ಆದರೆ ಜನ ಕಲ್ಯಾಣದ ಹೆಸರಿನಲ್ಲಿ ಆ ಸೋಗಿನಲ್ಲಿ ಹೇಗೆ ಇವರು ಉಗ್ರ ಚಟುವಟಿಕೆಗಳಿಗೆ ಪೋಷಣೆಯನ್ನು ಮಾಡ್ತಿದ್ದಾರೆ ಅಂತೇಳಿ 2019ರಲ್ಲಿ ದಿ ರೆಸಿಸ್ಟೆನ್ಸ್ ಫ್ರಂಟ್ ಉಗ್ರ ಸಂಘಟನೆ ಕೂಡ ಹುಟ್ಟು ಹಾಕಿದ್ರಲ್ಲ, ಆ ಹುಟ್ಟಿಕೊಂಡಿದ್ದು ಹೇಗೆ ಲಷ್ಕರ್ ಎ ತೊಯ್ಬಾದ ಒಂದು ಫ್ರಂಟ್ ಆರ್ಗನೈಸೇಷನ್ ಆಗಿ ದಿ ರೆಸಿಸ್ಟೆನ್ಸ್ ಫ್ರಂಟ್ ಅನ್ನುವಂಥದ್ದನ್ನು ಹೇಗೆ ಇವರು ಶುರು ಮಾಡಿದರು, TRF ಉಗ್ರರ ಮೂಲಕ ಕಾಶ್ಮೀರದಲ್ಲಿ ಹೇಗೆ ದಾಳಿ ನಡೆಸ್ತಿದೆ. 2019, 20, 21ರ ಅವಧಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ದಾಳಿಯನ್ನು ನಡೆಸಿದ್ದು TRF ಸಂಘಟನೆ, ಉಗ್ರ ಸಂಘಟನೆ. ಈ TRF ಸಂಘಟನೆಯನ್ನು ಏನು ಪಾಕಿಸ್ತಾನದಲ್ಲಿ ಲಷ್ಕರ್ ಇ ತೊಯ್ಬಾದವರು ಹೇಗೆ ಇದನ್ನು ತನ್ನ ಒಂದು ಮುಂಚೂಣಿ ಘಟಕದ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನೋದನ್ನು ಕೂಡ ಪತ್ತೆ ಹಚ್ಚಲಾಗಿದೆ. ಎಲ್ಲದರ ಸಮಗ್ರ ಸಾಕ್ಷ್ಯಗಳನ್ನು ಸಂಗ್ರಹಿಸಿಕೊಳ್ತಾ ಇದೆ ಭಾರತ. ಯಾಕಂದರೆ ಪಾಕಿಸ್ತಾನದ ಮೇಲೆ ಯಾವುದೇ ಸ್ವರೂಪದ ದಾಳಿಯನ್ನು ಮಾಡುವಾಗಲೂ ಕೂಡ ಭಾರತದ ಬಳಿಯಲ್ಲಿ ಸಂಪೂರ್ಣವಾದಂಥ ಸಾಕ್ಷ್ಯಗಳಿರಬೇಕು ಮತ್ತು ಆ ಸಾಕ್ಷ್ಯಗಳ ಆಧಾರದ ಮೇಲೇ ಪಾಕಿಸ್ತಾನದ ಮೇಲೆ ಆಪರೇಷನ್ ನಡೆದಿದೆ ಅನ್ನುವಂಥದ್ದು ಇಡೀ ಜಗತ್ತಿಗೂ ಕೂಡ ಹೇಳಬೇಕಾದಂಥ ಅನಿವಾರ್ಯತೆ ಇದೆ. ಜಗತ್ತಿನ ಮುಂದೆ ಈ 3 ಟೆರರ್ ಕ್ಯಾಂಪ್ಗಳ ಸಾಕ್ಷ್ಯವನ್ನು ಇಡುವಂಥ ಕೆಲಸವನ್ನು ಭಾರತ ಸರ್ಕಾರವು ಕೂಡ ಮಾಡೋದಕ್ಕೆ ಬೇಕಂತ ತಯಾರಿಗಳನ್ನು ಮಾಡ್ತಾ ಇದೆ. ಯಾಕಂದರೆ ಇಡೀ ಜಗತ್ತಿನ ಎದುರುಗಡೆ ಪಾಕಿಸ್ತಾನವನ್ನು ಬೆತ್ತಲು ಮಾಡಬೇಕು ಅಂತ ಹೇಳಿದರೆ ಅದು ಹೇಗೆ ಜನ ಕಲ್ಯಾಣದ ಸೋಗಿನಲ್ಲಿ ಹಣವನ್ನು ಖರ್ಚು ಮಾಡ್ತಾ ಇದೆ, ಹೇಗೆ ಟೆರರ್ ಕ್ಯಾಂಪ್ಗಳಿಗೆ ಧರ್ಮ ಪ್ರಚಾರದ ಹೆಸರಿನಲ್ಲಿ ದುಡ್ಡು ಕೊಡ್ತಿದೆ, ಶಿಕ್ಷಣದ ಹೆಸರಿನಲ್ಲಿ ದುಡ್ಡು ಕೊಡ್ತಿದೆ, ಚಿಕಿತ್ಸೆ ಹೆಸರಿನಲ್ಲಿ ದುಡ್ಡು ಕೊಡ್ತಾ ಇದೆ, ಇವುಗಳು ಗೊತ್ತಾಗಬೇಕು. ಮತ್ತು ಅಲ್ಲಿ ಬರ್ತಾ ಇರ್ತಕ್ಕಂಥ ಫಲಾನುಭವಿಗಳು ಯಾರು, ಅವರು ಎಲ್ಲಿಂದ ಬರ್ತಾರೆ, ಯಾವ ಕಾರಣಕ್ಕಾಗಿ ಬರ್ತಾರೆ ಅನ್ನೋದನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು ಇದೇ ಪಾಕ್ ವಿರುದ್ಧ ಭಾರತದ ಆಪರೇಷನ್ ಮುರುಡ್ಕೆ ನೀಲನಕ್ಷೆಯನ್ನು ಕೂಡ ತಯಾರು ಮಾಡಿಕೊಂಡಿರುವಂಥದ್ದು. ಅಂದರೆ ಇದರ ಮೂಲಕವಾಗಿ ಪಾಕಿಸ್ತಾನ ಈ ಉಗ್ರರನ್ನು ಪೋಷಣೆ ಮಾಡ್ತಾ ಇದೆ.
ನಾಳೆ ದಿನ ಅಲ್ಲಿಗೆ ಹೋಗಿ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿಲ್ಲ. ಆದರೆ ಮುರುಡ್ಕೆ ಅಂತಹ ಒಂದು ಪ್ರದೇಶವನ್ನು ಇಟ್ಕೊಂಡು ಹೇಗೆ ತನ್ನನ್ನು ಒಂದು ಜಾಗತಿಕ ಮಟ್ಟದಲ್ಲಿ ಉಗ್ರಗಾಮಿ ಚಟುವಟಿಕೆಗಳಿಗೆ ಪಾಕಿಸ್ತಾನ ಒಂದು ಪೋಷಕ ಸ್ಥಾನದಲ್ಲಿ ಇದೆ, ಅದರ ಅಪ್ಪನ ಸ್ಥಾನದಲ್ಲಿ ಕುಳಿತುಕೊಂಡು ಉಗ್ರರ ಅಪ್ಪನ ಸ್ಥಾನದಲ್ಲಿ ಕುಳಿತು ಕೆಲಸ ಮಾಡ್ತಾ ಇದೆ ಅನ್ನೋಂಥದ್ದನ್ನು ಜಗತ್ತಿಗೆ ತೋರಿಸುವಂತಹ ಕೆಲಸವನ್ನು ಭಾರತ ಮಾಡ್ತಾ ಇದೆ. ಅಮಿತ್ ಶಾ ಅವರು ಇದ್ರ ಬಗ್ಗೆ ಮಾತನಾಡಿದರೆ ಆಪರೇಷನ್ ಹೇಗೆ ನಡೀತಿ, ಯಾವ ಸ್ವರೂಪದಲ್ಲಿ ಉಗ್ರರ ವಿರುದ್ಧದ ಕಾರ್ಯಾಚರಣೆ ನಡೆಯುತ್ತೆ ಭಾರತದ ಕಡೆಯಿಂದ ಅನ್ನೋದ್ರ ಬಗ್ಗೆ ಮಾತನಾಡಿದರೆ ತೋರಿಸ್ತೀನಿ. और मैं आज पूरे देश की जनता को ये बताना चाहता हूं कि 90 के दशक से कश्मीर में जो आतंकवाद चला रहे हैं उनके खिलाफ हमारे प्रधानमंत्री नरेंद्र मोदी जी का जीरो टॉलरेंस का नीति है। हम मजबूती के साथ अपनी लड़ाई लड़े हैं और आज वो ये न समझ ले कि हमारे 27 नागरिकों का जान लेकर ये लड़ाई जीते हो। मैं सभी आतंक फैलाने वालों को कहना चाहता हूं कि लड़ाई का अंत नहीं है, एक मकाम है। हर व्यक्ति को चुन चुन कर जवाब भी मिलेगा, जवाब भी लिया जाएगा। ಹೀಗೆ ಭಾರತ ಸರ್ಕಾರ ಉಗ್ರರ ವಿರುದ್ಧದ ಕಾರ್ಯಾಚರಣೆಯನ್ನು ತೀವ್ರಗೊಳಿಸುವಂತಹ ಎಲ್ಲ ಸೂಚನೆಯನ್ನು ಕೂಡ ನೀಡ್ತಾ ಇರುವಂಥದ್ದು.